ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನಾವು ಹೊರಟಿದ್ದೇವೆ ಆನ್ ಅನದರ್ ರೋಡ್ ಟ್ರಿಪ್ ಭೀಮೇಶ್ವರಕ್ಕೆ. ಭೀಮೇಶ್ವರ ಆ್ಯಂಡ್ ಜೋಗ ಟು ಬಿ ಸ್ಪೆಸಿಫಿಕ್ ಅಬೌಟ್. ಸೊ ಟುಡೇ ನಮ್ಮ ಲೈನಪ್ಪಲ್ಲಿ ನಾನು, ಅರುಣ್ ಶೆಣೈ ಮತ್ತು ವಿಘ್ನೇಶ್ ಮಾಮ್ ರೈಡರ್ಸ್ ಏನೇನೆಲ್ಲ ಇಟ್ಕೊಂಡಿದ್ದೀವಿ ಅಂತ ಹೇಳಿದರೆ, ನಾನು ನನ್ನ ಅಪ್ಪನ ಮೆಟ್ಯಾರು, ನನ್ನ ಫ್ರೆಂಡ್ ಅರುಣ್ ಕಾಂಟಿನೆಂಟಲ್ GT ಇಟ್ಕೊಂಡಿದ್ದಾನೆ ನಂದು. ಹಾಗೆ ವಿಘ್ನೇಶ್ ಮಾಮ್ ಅವ್ರದ್ದು ಬುಲೆಟ್ ತಗೊಂಬಂದಿದ್ದಾರೆ, ಕ್ಲಾಸಿಕ್ 350. ಲೆಟ್ಸ್ ಗೋ. ಸೊ ಫ್ಯೂಲ್ ಅಪ್ ಇಲ್ಲಿಂದ. ಹೌ ಈಸ್ ದಿಸ್ ಫೀಲಿಂಗ್ ಬ್ರೋ? ಗ್ರೇಟ್, ಆಲ್ರೆಡಿ ಗ್ರೇಟ್. 2 ಬೈಕ್ 1,000. ಆಲ್ಮೋಸ್ಟ್ ಫುಲ್ ಟ್ಯಾಂಕ್. ಬ್ಲಾಗ್ ಎಂತ ಮಾಡೋದಂತ ನನಗೆ ಅಂತೂ ಗೊತ್ತಿಲ್ಲ. ಇಲ್ಲಿಂದ ಮರವಂತೆ ಅಥವಾ ಎಲ್ಲಿಯಾದರೂ ಪಿಟ್ ಸ್ಟಾಪ್ ಕೊಡೋದು, ಅದಾದಮೇಲೆ ಏನಂತ ಕತೆ ನೋಡೋಣ. ಬ್ರೇಕ್ಫಾಸ್ಟು ಅದು ಇದಂತ. ಮೈಕೆಲ್ಲ ಇಂಟ್ಯಾಕ್ಟ್ ಆಗಿದೆ ಅಂತ ಎಣಿಸ್ಕೊಳ್ತೀನಿ. ಸುಮಾರು ಟೈಮಿಂದ ಯೋಚನೆ ಮಾಡ್ತಿದ್ದೆ, ಏನಂತ ಹೇಳಿದರೆ ಈ ಥರದ್ದು ಯಾವುದಾದ್ರೂ ಒಂದು ರೈಡ್ ಮಾಡೋಣ ಅಂತ. ನಮ್ಮ ಹುಡುಗನ ಹತ್ರ ಲಾಸ್ಟ್ ಟೈಮ್ ಕೇಳಿದೆ, ಅರುಣ್ ಶೆಣೈ ಮಾಮ್ ಹತ್ರ, ಸೇಯಿಂಗ್ ದ್ಯಾಟ್ ನಾ ಸುಮಾರು ಟೈಮ್ ಆಯ್ತು ಮಾರ ರೈಡ್ ಹೋಗಿದೆ. ಲಾಸ್ಟ್ ಹೋಗಿದ್ದು ಭೀಮೇಶ್ವರ ಮತ್ತು ನಮ್ಮ ಬೇರೆ ರೈಡ್ ಇತ್ತಲ್ಲ, ಕಳಸ ರೈಡ್, ಅದು ಒಂದು ಲಾಸ್ಟ್ ರೈಡು. ಅದ್ರ ನಂತರ ರೈಡೇ ಮಾಡಲಿಲ್ಲವಂತ. ಸೊ ಅವ ಹೇಳಿದ ಯಾಕೆ ಮಾಡೋದು ಬೇಡ ಅಂತ. ಇನ್ನೊಂದು ಸರ್ತಿ ಪ್ಲ್ಯಾನ್ ಹಾಕಿದ್ದು ಮಾತ್ರ ನಾನಂತೂ ಡಿಲೇ ಮಾಡ್ತಿದ್ದೆ. ಯಾಕಂತ ಹೇಳಿದ್ರೆ ನಂದು ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಏನಿದೆ ಅದು ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಫೈನಲ್ ಒಂದು ಸಬ್ಮಿಷನ್ ಮಾಡೋ ತನಕ ಕಾದೆ. ಅವರು ವೈವಾ ಡೇಟ್ ಅದು ಇದೇನು ಫಿಕ್ಸ್ ಮಾಡಲಿಲ್ಲ. ಮತ್ತು ಏನು ಹೇಳ್ತಾರೆ, ದೇ ಆರ್ ಆಲ್ಸೋ ಡಿಲೇಯಿಂಗ್. ಸೊ ವೈ ನಾಟ್ ಯೂಸ್ ದ ಅಪರ್ಚುನಿಟಿ ಟು ಗೋ ಆನ್ ಎ ಪೀಸ್ಫುಲ್ ರೈಡ್, ದಟ್ ಟು ಆನ್ ಎ ಸ್ಯಾಟರ್ಡೇ ಮಾರ್ನಿಂಗ್. ಫಸ್ಟ್ ಟಾಲ್ಗೇಟ್ ಬಂದಿದೆ ಸಾಸ್ತಾನ. ಗೋಪ್ರೋ ಮ್ಯಾಕ್ಸ್ ನನ್ನ ಫ್ರೆಂಡು ಅನ್ವಯ್ ಅವ್ರು ಕೊಟ್ಟಿದ್ದಾರೆ, ರಿಕ್ವೆಸ್ಟ್ ಮಾಡಿಕೊಂಡೆ ಅವ್ರ ಹತ್ರ. ಲಾಸ್ಟ್ ರೈಡಿಗೆ ಅವರು ನಂದು ಹೀರೋ 7 ಯೂಸ್ ಮಾಡಿದರು. ಸೊ ಈ ರೈಡಿಗೆ ನಾನು ಅವ್ರ ಹತ್ರ ಕೇಳಿದೆ, ಮಗ ನಿಂತ್ಕೊಡು ಏನು ಹೀರೋ ಮ್ಯಾಕ್ಸನ್ನ, ಅದಲ್ಲ. ಸೊ ಕೊಟ್ಟ ಹುಡುಗ. ಸ್ವಲ್ಪ ಈಗ ಟಿಲ್ಟ್ ಆಗಿದೆ, ಅದು ಸ್ವಲ್ಪ ಲೂಸ್ ಆದಾಗಾಯಿತು ವೈಬ್ರೇಷನ್ಗೆ. ಸೊ ಅದೇ ಒಳ್ಳೆ ಯೂಸ್ ಬರ್ತಾಯಿದೆ. ಹೇಗೆ ಬರ್ತದೆ ಏನಂತ ಗೊತ್ತಿಲ್ಲ, ಪೋಸ್ಟಲ್ಲಿ ನೋಡಬೇಕಾಗತ್ತೆ. ಸೊ ಇಲ್ಲಿಂದ ನಾವು ಒಂದು ಸೈಮಲ್ಟೇನಿಯಸ್ ರನ್ ಮಾಡೋಣ, ನೋಡುವ ಹೇಗಾಗ್ತದಂತ. ಫಸ್ಟ್ ಟೈಮ್ ಯೂಸ್ ಮಾಡೋದು, ವರ್ತಿದ್ರೆ ನೆಕ್ಸ್ಟಲ್ಲಿ ಫ್ಯೂಚರಲ್ಲಿ ನಾನು ಏನಾದರೂ ನೋಡಿ ಬೈ ಮಾಡೋದಂತೂ ಶೋರೆ. ಈ ಥರ ಸೆಸ್ಕಿ ವೀಡಿಯೋಸ್ಗಳೆಲ್ಲ ಬೇಕಾದರೆ ಈ ಥರ ಸೆಸ್ಕಿ ಗ್ಯಾಜೆಟ್ ಎಲ್ಲ ಬೇಕಾಗುತ್ತೆ ಅಂತ ನಮ್ಮ ಅರುಣ್ ಶೆಣೈ ಮಾಮ್ ಅವರು ಹೇಳ್ತಾರೆ. ಆದರೆ ಸಡನ್ನಾಗಿ ಇನ್ವೆಸ್ಟ್ ಮಾಡಬಾರ್ದು, ಬಿಕಾಸ್ ಐ ನೋ ದರ್ ಇಸ್ ಅ ಲಿಮಿಟ್. ಆ ಲಿಮಿಟ್ ದಾಟ್ಕೊಂಡು ನಾವು ಆಚೆ ಈಚೆ ಹೋದರೆ ನಮಗೇನೇ ಕಷ್ಟ. ವ್ಯೂನ ಎಂಜಾಯ್ ಮಾಡಿ, ಇನ್ನೂ ತುಂಬ ವ್ಯೂ ಇದೆ. ಸೊ ಬರ್ತಾ ಬರ್ತಾ ಅದನ್ನು ತೋರಿಸ್ಬಿಡೋಣ. ಸೊ ಲೆಟ್ಸ್ ಗೋ, ಹ್ಯಾಪಿ ಜರ್ನಿ ಫಾರ್ ಮೀ. ಈ ಪಾರ್ಟ್ ಆಫ್ ದಿ ಹೈವೇ ನಂಗೆ ತುಂಬ ಖುಷಿ. ಏನಕ್ಕಂತ ಹೇಳಿದರೆ ಚೆಂದ ಇದೆ, ಬ್ಯಾಕ್ಗ್ರೌಂಡು ಸಹ ಚೆನ್ನಾಗಿ ಬರುತ್ತೆ. ಸೊ ಇವನ್ ಇಫ್ ಯು ಆರ್ ಸ್ವಿಚಿಂಗ್ ದ ಲೈನ್ ಲೈಕ್ ದಿಸ್ ಆರ್ ಲೈಕ್ ದಿಸ್, ನೋಡೋಣ ಹೇಗೆ ಬರುತ್ತಂತ. ಪೋಸ್ಟ್ ಎಡಿಟಲ್ಲಿ ನಿಮಗೆ ಖುಷಿ ಆದರೆ ಒಂದು ಹೊಡೀರಿ, ಒಂದು ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ನಾಟ್ ಮ್ಯಾಂಡೇಟ್ರಿ, ಬಟ್ ಲೆಟ್ಸ್ ಸಿ. ಅರುಣ್ ಶೆಣೈ ಮಾಮ್ ಅಂತೂ ಸೆಸ್ಕಿ ತೋರ್ತಿದ್ದಾರೆ ನಮ್ಮ GTಯಲ್ಲಿ. ಸೆಸ್ಕಿ ಬಾಯ್. ಈ ಒಂದು ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆದರೆ ಉಂಟಲ್ಲ, ಎಲ್ಲ ಕೆಟ್ಟೋಗ್ತದೆ. ಒಂದು ಲೈನರು, ಒಂದು ಪ್ಯಾಂಟು, ಮತ್ತು ಬ್ಯಾಗಿಗೆ ರೈನ್ ಲೈನರ್ ಹಾಕಬೇಕು, ಎಲ್ಲ ಎರಡೆರಡು ಕೆಲಸ. ಅದ್ರ ಬದಲಿಗೆ ಸಮ್ಮರಲ್ಲೇ ಸ್ವಲ್ಪ ಉಜ್ಜಾಡ್ಬೋದು. ಮಾತ್ರ ಮಾನ್ಸೂನ್ ಇದಂತೂ ಬೇರೆನೇ ವೈಬ್ ಇರುತ್ತೆ.
ಮತ್ತೆ ರೀಚ್ ಆದ್ವಿ. ವಿಘ್ನೇಶ್ ಶೆಣೈ ಮಾಮ ಅವರು ಎಲ್ಲಿ ಹೋಗಿದ್ದಾರೆ ದೇವರಿಗೆ ಗೊತ್ತು. ಕಡ್ಲು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ನೋಡೋಣ ಎಲ್ಲಿ ಸಿಗ್ತಾರೆ, ಯಾರೆಲ್ಲಿದ್ದಾರೆ. ಒಟ್ಟಿಗೆ ಹೋಗುವಂತ ಇದ್ದಿತ್ತು, ಸ್ಪ್ಲಿಟ್ ಆಯಿತು ಎಂತ ಅಂತ ಗೊತ್ತಿಲ್ಲ. ಇಲ್ಲೊಂದು ಫೋಟೋ ಹೊಡ್ಕೊಂಡು ಬಿಡೋಣ. ಸೊ ಇಲ್ಲಿ ಗಮ್ಮತ್ ಅಂತ ಹೇಳಿದರೆ ಫೋಟೋ ಸೆಷನ್ಸ್ ಒಂದು ಆಯಿತು. ತಮ್ಮನೇಲಿಗೆ ಆಗೋಷ್ಟು ತೆಗ್ದ್ವಿ. ಸೊ ಇಲ್ಲಿಂದ ನಮ್ಮ ವಿಘ್ನೇಶ್ ನಾಯಕ್ ಮಾಮ್, ವಿಘ್ನೇಶ್ ಶೆಣೈ ಅಂತ ಹೇಳ್ತಿದ್ದೆ ಇಷ್ಟು ದಿನ ಅಲ್ಲ ಇಷ್ಟೊತ್ತು. ಸ್ವಲ್ಪ ಕನ್ಫ್ಯೂಷನ್, ಎರಡೆರಡು ವಿಘ್ನೇಶ್ ಇದ್ದಾರೆ ಅವರಿಂದ. ಸೊ ಹೆಸರು ಮಿಸ್ಟೇಕ್ ಆಯಿತು, ಗೊಮೆನ್ನ ಸಾಯ್ ಮಾರಾಡ ಗೋಮೆ. ಸೊ ಇಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲಿಗೆ ಹೋಗೋದು, ಭಟ್ಕಳ ಜಸ್ಟ್ ಹಿಂದೆ ಒಂದು ಟರ್ನ್ ಇದೆ, ಅಲ್ಲಿಂದ ರೈಟ್ ತಗೊಂಡು ಆ್ಯಸ್ ಯೂಶ್ವಲ್ ಲಾಸ್ಟ್ ಟೈಮ್ ಬಂದಿದ್ವಲ್ಲ ಅದೇ ಹಾಗೆ. ಸೊ ಈಗ ಇನ್ನೊಂದು ಗಮ್ಮತ್ ಅಂತ ಹೇಳಿದರೆ, ವಿ ಆರ್ ಮಿಸ್ಸಿಂಗ್ ಆದಿಲ್ ಬಾಯ್. ವೈ ಆರ್ ಯು ನಾಟ್ ಹಿಯರ್ ಬ್ರೋ? We miss you a lot, right? GoPro 360, you missed Adil Bhai, right? Yeah. Adil Bhai, a good vlogger, missing him today because he has some prior commitment at his home, which means he is not able to make it today. See, that's my bike with the DB killer, but still sounds absolutely great from far away, but I don't feel it while I ride it. Nice thing to know. ಈಗ ನೋಡಬೇಕು ವಿಘ್ನೇಶ್ ಅವರು ಎಲ್ಲಿ ಹೋಗಿದ್ದಾರಂತ. ನಾನು ಮತ್ತು ಅರುಣ್ ಶೆಣೈ ಮಾಮ ಇಲ್ಲಿ ಕ್ಯಾಚಪ್ ಮಾಡ್ತಾ ಇದ್ದೇವೆ. ಲೆಟ್ಸ್ ಗೋ. ಸುಮಾರು 60 ಕಿಲೋಮೀಟರ್ ಆಫ್ಟರ್ ಫ್ಯೂಲ್ ಅಪ್, ಗೋಯಿಂಗ್ ಸ್ವೀಟ್ ಆ್ಯಂಡ್ ಸ್ಮೂತ್, ಬಟ್ ಅವರ್ ಅನದರ್ ರೈಡರ್ ಹ್ಯಾಸ್ ಗಾನ್ ಅಹೆಡ್ ವೆರಿ ಫಾರ್. ವಿ ಆರ್ ನಾಟ್ ಏಬಲ್ ಟು ಕ್ಯಾಚ್ ಅಪ್ ಟು ಹಿಮ್. ಅದೇ ಹೈವೇ ರೈಡರ್. ದ ಥಿಂಗ್ ಇಸ್, ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದೆ, ನನಗಂತೂ ವಿಸ್ಮಯಕಾರಿ ಅಂತ ಎಣಿಸ್ತು. ಕಾಸ್ ಆಫ್ ದೋಸ್ ಹಿಲ್ಸ್ ಕೈಂಡ್ ಆಫ್ ಥಿಂಗ್, ಲೈಕ್ it's been cut off on the sides, so it looks very damn beautiful, you know. ಎಲ್ಲ ನೋಡ್ಲಿಕ್ಕೆ ತುಂಬ ಖುಷಿ ಆಗುತ್ತೆ. ನನಗೆ ಕ್ಯಾಮರಾದಲ್ಲಿ ಎಷ್ಟು ಜಸ್ಟಿಫೈ ಮಾಡಬೇಕು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಸಿ ಟ್ರಕ್ಸ್ ಆರ್ ಗೆಟಿಂಗ್ ಲೇಡ್ ಬೈ, ಆ್ಯಂಡ್ ಒಂದು ಸೈಡ್ ರೋಡ್ ಹೈ ಇದೆ, ಇನ್ನೊಂದು ಸೈಡ್ ಲೋ ಆಲ್ಟಿಟ್ಯೂಡ್ ಟೈಪ್ ಉಂಟು, ಆ್ಯಂಡ್ ಸೈಡಲ್ಲಿ ಕಟ್ ಆಫ್ ಮೌಂಟೇನ್ಸ್. ನೋಡಲಿಕ್ಕೆ ಒಂಥರ ಸೀನಿಕ್ ಇದು. ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಇಟ್. ಲಾಸ್ಟ್ ಟೈಮ್ ಒಂಥರ ಬೇರೆ ಟೈಪ್ ಇತ್ತು, ಮಾನ್ಸೂನಿಗೆ ಒಂದು ಬೇರೆ ಟೈಪ್ ವೈಬ್ ಸಿಗ್ತಾ ಉಂಟು. ದಿಸ್ ಇಸ್ ದ ಬ್ಯೂಟಿ ಆಫ್ ರೈಡಿಂಗ್ ಅ ಮೋಟರ್ ಸೈಕಲ್. ಯು ವಾಂಟ್ ಎಕ್ಸ್ಪೀರಿಯನ್ಸ್ ದಿಸ್ ಇನ್ ಫೋರ್-ವೀಲರ್. ಆಫ್ ಕೋರ್ಸ್ ಫೋರ್-ವೀಲರ್ ಹ್ಯಾಸ್ ಡಿಫ್ರೆಂಟ್ ಕೈಂಡ್ ಆಫ್ ವೈಬ್, ಬಟ್ ದೆನ್ ಟೂ-ವೀಲರ್, yeah, you can never deny it, saying that car's better or anything. It has its own charm. Lovely, right? ಓ, ಅಲ್ಲಿ ಫಾಗ್ಡ್ ಅಪ್ ಆಗಿ ಮೌಂಟೇನ್ಸ್ ಹಿಂದೆಗಡೆ ತೋರ್ತಾ ಇದೆ. ಬಟ್ ದೆನ್ ಅದು ನಿಮಗೆ ಇಲ್ಲಿ GoPro ಇಂದ ತೋರೋದು ಹೌದಾ ಇಲ್ವೋ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಏನು ಬ್ಯೂಟಿ ಬ್ರೋ, ನೆಕ್ಸ್ಟ್ ಲೆವೆಲ್. ಶಿಟ್ ಬ್ರೋ, I swear I would have regretted this if Arun had taken an action camera and went on a road trip and not me. Like on the highways itself, it's so beautiful over here. Imagine what Arun says, like ಭೀಮೇಶ್ವರ ಇನ್ನೂ ಚೆನ್ನಾಗಿರತ್ತೆ ಅಂತೆಲ್ಲ ಹೇಳ್ತಿದ್ದ ಅಲ್ಲ. ಸೊ ನಾನು ಅದನ್ನು ಎಣಿಸ್ತಿದ್ದೇನೆ ಹೇಗಿರ್ಬೋದು ಹೇಗೆ ಏನಂತ. ನೆಕ್ಸ್ಟ್ ಲೆವೆಲ್ ಡೋಪ್ ಶಿಟ್ ಬ್ರೋ.
ವರ್ತ್ ಕಮಿಂಗ್. ಶಿರೂರ್ ಟೋಲ್ ಐ ಗೆಸ್ಸು. ಸೆಕೆಂಡ್ ಟೋಲ್ ರೀಚ್ ಆಗಿದ್ದೇವೆ. ಮಾತ್ರ ಬೈಕರ್ಸಿಗೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ ಟೋಲೇ ಇಲ್ಲ. ಚೆನ್ನಾಗಿರೋದು ನೋಡಿ. ವಿಘ್ನೇಶ್ ಮಾಮಿಲ್ಲ ಎಲ್ಲಾದರೂ ನಿಂತಿದ್ದಾರ? ಎಲ್ಲ ಸೀದಾ ಹೋಗೋದೆ. ವಾಟ್ ಎ ಬ್ಯೂಟಿಫುಲ್ ಲೈಫ್. ಡೈಲಿ ಹೀಗಿದ್ರೆ ನೆಕ್ಸ್ಟ್ ಲೆವೆಲ್. ಎಂದಾಯ್ತು ಮಾಮ್? ಹಾಂ ಫೋನ್ ಮಾಡಿ ಕೇಳಿ. ಸೆಕೆಂಡ್ ಬೆಡ್ ಸ್ಟಾಪ್ ಅಲ್ಲ, ಬಟ್ ಜಸ್ಟ್ ವಿಘ್ನೇಶ್ ಲೊಕೇಶನ್ ಕಳಿಸ್ಲಿಕ್ಕೆ ತಿಳ್ಕೊಳ್ಳಿಕ್ಕೆ ಮಾಡಿದ್ದು ಸ್ಟಾಪ್ ಒಂದು. ಅವ್ರು ಏನು ಮಾಡಿದ್ರು ಅಂತ ಹೇಳಿದರೆ ಒಂದು 2-3 ಕಿಲೋಮೀಟ್ರ್ ಮುಂದೆನೇ ಹೋಗಿಬಿಟ್ಟು ಬ್ರೋ ವೇರ್ ಆರ್ ಯು ಬ್ರೋ, ಐ ಆಮ್ ಗೋಯಿಂಗ್ ಫಾಸ್ಟ್ ಬಟ್ ಐ ಆಮ್ ನಾಟ್ ಫೈಟಿಂಗ್ ಯು ಬ್ರೋ ಅಂತೆಲ್ಲ ಮಾಡ್ತಿದ್ರಂತೆ. ಬ್ರೋ ವಿ ಆರ್ ಬಿಹೈಂಡ್ ಯು ಬ್ರೋ ಅಂತ ನಾವಿಬ್ರು ಹೇಳ್ತು. ಏನು ಕತೆ ಏನಂತ ಗೊತ್ತಿಲ್ಲ. ಈಗ ಅಲ್ಲಿ ಭಟ್ಕಳದಿಂದ ರೈಟ್ ಟರ್ನ್ ಏನಿದೆ ಅಲ್ಲ, ಅಲ್ಲಿ ಹೋಗಿ ಒಂದು ಚಹಾ ತಿಂಡಿ ಹಾಕೋಣ. ಅದರ ನಂತರ ಲೆಟ್ಸ್ ಸಿ ವಾಟ್ ಟು ಡು. ಲಿಟ್ರಲಿ ಆಲ್ಮೋಸ್ಟ್ ಓವರ್ 80 kilometers ಫ್ರಮ್ ಉಡುಪಿ. ವಿ ಆರ್ ಹಿಯರ್ ಎಟ್ ಸರ್ಪನ್ಕಟ್ಟೆ. ಸೊ ಇಲ್ಲಿ ಹೋಟೆಲ್ ಮಂಜುಶ್ರೀ ಬಂದಿದ್ದೇವೆ. ಇಲ್ಲಿಂದ ಒಂದೆರಡು ಬ್ಯಾಟಿಂಗ್ ಮಾಡಿ ಹೋಪ. मागची असलं कशी टॉपच्या मारा त्या फ्लायओव्हर झालं मागे री तग्गू सर्विस रोड येतं ना. हो अशी अशी पुरा करताशील मारा. तू अशी बुडबुड बुडबुड ಮತ್ತೆ ಅರುಣ್ ಶೆಣೈ ಅವರೇ ಬ್ಯಾಟಿಂಗ್ ಮಾಡ್ತಿದ್ದೀರಾ? ಬ್ಯಾಟಿಂಗ್ ಮಾಡಲೇಬೇಕಲ್ಲ, ಎನರ್ಜಿ ಬೇಕಲ್ಲ. ಎನರ್ಜಿ. ಮತ್ತೆ ವಿಘ್ನೇಶ್ ಮಾಮ್ ವೆಲ್ಕಮ್ ಟು ದ ಲಾಕ್ಸ್. ಭಯಂಕರ ಇದ್ದವು ಅವರ ಮತ್ತೆ ನೆಕ್ಸ್ಟ್ ಲೆವೆಲ್ ವಿಘ್ನೇಶ್ ಮಾಮ್. ಈಗ 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 ಒಂದು ಅನೌನ್ಸ್ಮೆಂಟ್ ಅದಿಲ್ಲ ಮಿಸ್ ಮಾಡ್ತಿತ್ತು ಮಾರೆ. ಆದಿಲ್ಲ ಈ ಬ್ಲಾಗ್ ನೋಡುವಾಗ ಉಂಟಲ್ಲ ಬೇಜಾರಲ್ಲಿರ್ತದೆ. ಹೀಗೆ ಮಾಡಿ ಕೈ ಕೊಡಬಾರ್ದು. ನಿನ್ನೆ ಬರ್ತೇನಂತ ಹೇಳಿ ಇವತ್ತು 5:59 ತನಕ ಕಾಯ್ತು ನಾವಲ್ಲಿ. ಆಮೇಲೆ ಬರೋದಿಲ್ಲ ಅಂತ ಗೊತ್ತಾಯ್ತು. ಅವ ನಿನ್ನೆ ಕಾಲ್ ಮಾಡಿದ ನನಗೆ ರಾತ್ರಿ. ಕಾಲ್ ಮಾಡಿ ಹೇಳಿದ, ಬ್ರೋ ನನಗೆ ಬೇಜಾರಾಗ್ತಾ ಉಂಟು, ನನ್ನ ಅಮ್ಮ ಕರೆದ್ರು ಇದಕ್ಕೆ ಯಾವುದು ಫಂಕ್ಷನ್ ಇತ್ತು ಫ್ಯಾಮಿಲಿದು, ಹೋಗಲೇಬೇಕು ಹಾಗೆ ಹೀಗೆ ಅಂತ ಹೇಳಿದ. ಫಂಕ್ಷನ್ ಆಕಾಶಿಗೆ ಸಹ ಉಂಟು ಇವತ್ತು, ಹಾಂ ಸಂಜೆ ಬರ್ತಾನ. ಅವನಿಗೆ ಫಂಕ್ಷನ್ಗೆ ತಲುಪಿಸೋ ಜವಾಬ್ದಾರಿ ನಂದು, ಮತ್ತು ಉಳ್ದದ್ದು ರೈಡ್ ಮಾಡೋ ಜವಾಬ್ದಾರಿ ನಂದು ಅಲ್ಲ. ನಾವು ವಿ ಆರ್ ಆ್ಯಟ್ ಶೆಡ್ಯೂಲ್ ಅಂತ ಲೇಟಲ್ಲಿ ಆಗಲಿಲ್ಲ. ಇಲ್ಲಿಂದ ಕರೆಂಟ್ಲಿ ಟೈಮ್ ಇಸ್ 8 ಗಂಟೆ. 8 ಗಂಟೆಗೆ ಇನ್ನೂ 1 ನಿಮಿಷ ಉಂಟು. ಓಕೆ ಆಯಿತಾ. ಆಲ್ಮೋಸ್ಟ್ 7ಗೆ ಮರುವಂತೆ ರೀಚ್ ಆಯಿತು, ಇಲ್ಲಿ 8. ಸೊ ವಿ ಆರ್ ಆನ್ ಶೆಡ್ಯೂಲ್. 9:30 10 ಆಗಿ ಭೀಮೇಶ್ವರ. ಇಲ್ಲಿಂದ ಒಂದು 1 hour ಮ್ಯಾಕ್ಸ್. ಟ್ರೈಪಾಡ್ ಹೇಳ ಇಲ್ಲಿ ಸಿಂಬಲ್ ಕಾಣುವ. ಫುಡ್ ಇಸ್ ಗುಡ್ ಅಲ್ಲ, ಸ್ವಲ್ಪ ಫುಡ್ ತುಂಬ ಒಳ್ಳೆ ಉಂಟು. ಆದರೆ ಈ ಮಗನುಂಟಲ್ಲ, ಆ ಕೂದಲು ಈ ಟಾಪ್ ಪೋರ್ಷನ್ ನಿನ್ನೆ ಪರ್ಪಲ್ ಇತ್ತು, ಇವತ್ತು ಬ್ಲ್ಯಾಕ್ ಆಗಿತ್ತು. ಗೆರೆ ತೋರಿಸ, ಹೆಬ್ಬುಲಿ ತೋರಿಸಿ. ಮೊನ್ನೆ ಒಂದು ಮನೆಗೆ ಹೋದಾಗ ನಾಲೆಜ್ ಅವನ ಮನೆಗೆ ಹೋದಾಗ ಮೊನ್ನೆ
ಅವನ ಅಪ್ಪನ ಮತ್ತೆ ಒಂದು ಕಾಂಪಿಟೇಷನ್ ಯಾರ್ದು ಒಳ್ಳೆ ಹೇರ್ ಕಟ್ ಇರ್ತದೆ ಅಂತ. ಅವ್ರು ಕಮಲ್ ಹಾಸನ್ ಹೇರ್ ಸ್ಟೈಲ್, ಇವ ಮೊನ್ನೆ ಕೋಮಲ್ ಥರ ಇದ್ದ, ಇವತ್ತು ವಾಪಸ್ ಗೋಲ್ಡನ್ ಥರ ಗಣೇಶ್ ಆಗಿದೆ. ಒಂದು ಗೆರೆ ಎಲ್ಲ ನಮ್ಮ ಬಾರ್ಬರ್ ಮನೋಜಣ್ಣನ ಪವರ್ ಇದು. ಹೌದು ಮಾರ, ಸತ್ಯ. ಹೀರೋ ಮಾಡಿಬಿಟ್ಟಿದೆ. ಇವತ್ತು ಫಂಕ್ಷನಲ್ಲಿ ಯಾರಿಗೆ ಗೆರೆ ಹಾಕೋಕಿತ್ತು? ಗೀಟ್ ಹೇಳೋಕಿತ್ತು, ಗೆರೆ ಅಲ್ಲ, ಲೈನ್ ಹೊಡೋದು ಗೆರೆ. ಅದೆಲ್ಲ ಅಷ್ಟು ಕ್ಲೂ ಕೊಡುತ್ತ. ಮತ್ತು ನೀನು ಗೀಟ್ ಹೊಡೋದು ಅಂದರೆ ಪುಣ್ಯ ಗೀಟ್ ಅಂದೆಲ್ಲ ಶಾರ್ಟ್ ಅಂದ. ಮುಕ್ಕು ಇನ್ನೊಂದು 2 ಪ್ಲೇಟ್ ಹೇಳುವ. ಓಕೆ, ಬ್ಯಾಟಿಂಗ್ ಮಾಡೋದು ಇಲ್ಲಿಗೆ ಮುಕ್ತಾಯ. ಹಿಂಗೆ ಕೈ ಹಾಕಂತ ಅದಕ್ಕೆ. ಬಾಯ್. ನಮ್ಮ ಅಪ್ಪನ ಮನೆಗೆ ಎಲ್ಲಿಗೆ ಗೊತ್ತಿಲ್ಲ, ನಮ್ಮದೆಲ್ಲ ನೀರಾಗಿದೆ.